ನ್ಯೂಸ್ ಫಸ್ಟ್ ವತಿಯಿಂದ ಕಲಬುರಗಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಮೊದಲ ದಿನದ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಇವತ್ತು ಎರಡನೇ ದಿನವೂ ವಿದ್ಯಾರ್ಥಿಗಳು ಪೋಷಕರಿಗೆ ಭರ್ಜರಿ ರೆಸ್ಪಾನ್ಸ್ ಇದೆ. ಪಿಯುಸಿ ಪಾಸ್ ಆಗಿ ಮುಂದೇನು ಅನ್ನೋ ಪ್ರಶ್ನೆ ಗೊಂದಲದಲ್ಲಿದ್ದ ಸಾವಿರಾರು ವಿದ್ಯಾರ್ಥಿಗಳು ಎಕ್ಸ್ಪೋದಲ್ಲಿ ಭಾಗವಹಿಸಿ ಉತ್ತರ ಪಡೆದುಕೊಂಡಿದ್ದಾರೆ. ಇವತ್ತು ಎರಡನೇ ದಿನದ ಎಜುಕೇಷನ್ ಎಕ್ಸ್ಪೋಗೆ ಬೆಳಗ್ಗೆಯಿಂದಲೇ ಸಾಕಷ್ಟು ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಾರೆ. ಈವರೆಗೆ ಸುಮಾರು 60ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತವರ ಪೋಷಕರು ನ್ಯೂಸ್ ಫಸ್ಟ್ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋನಲ್ಲಿ ಭಾಗವಹಿಸಿದ್ದಾರೆ. ಇನ್ನು ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನ್ಯೂಸ್ ಫಸ್ಟ್ ಸಿಇಒ ಮತ್ತು ಎಂಡಿ ರವಿಕುಮಾರ್ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿದ್ದಾರೆ. ಇನ್ನು ಎಕ್ಸ್ಪೋದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಗಂಟೆಗೊಮ್ಮೆ ಲಕ್ಕಿ ಡಿಪ್ನಲ್ಲಿ ವಿಶೇಷ ಬಹುಮಾನ ನೀಡಲಾಗ್ತಾ ಇದೆ. ಅಲ್ಲದೆ ಸ್ಥಳದಲ್ಲೇ ಶಿಕ್ಷಣ ಸಂಸ್ಥೆಗಳಿಗೆ ದಾಖಲಾದ ಆಯ್ದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಒದಗಿಸಲಾಗ್ತಾ ಇದೆ. ಈ ಅವಕಾಶಗಳು ಇವತ್ತು ಕೂಡ ಮುಂದುವರಿತಾ ಇವೆ. ನ್ಯೂಸ್ ಫಸ್ಟ್ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ ಮುಕ್ತಾಯಕ್ಕೆ ಇನ್ನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದ್ದು, ಕಲ್ಯಾಣ ನಾಡಿನ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಮಿಸ್ ಮಾಡದೆ ಎಕ್ಸ್ಪೋಗೆ ಭೇಟಿ ನೀಡಿ ನಿಮ್ಮ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಿ. ಮನವಿಯನ್ನ ಮಾಡ್ಕೋತೀನಿ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಕಾಲೇಜಿನ ಸಾಧನೆ ಹೀಗೆ ಮುಂದುವರಿಯಲಿ ಸರ್. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಮುಂದಿನ ಪ್ರಾಂಶುಪಾಲರು, ಮುಂದಿನ ವಿದ್ಯಾರ್ಥಿ ನಾಗರಾಜ್ ಅವರು ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಶಿವಕುಮಾರ್ ವಿಜ್ಞಾನ ವಿಭಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.